ಕುಮಟಾ ತಾಲೂಕಿನ ಊರ್ಕೆರೆಯ ಶ್ರೀ ರಾಮನಾಥ ಪ್ರೌಢಶಾಲೆಯ ರಜತ ಸಂಭ್ರಮ 2025ರ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ದಿನಕರ್ ಶೆಟ್ಟಿ ಅವರು ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯಿಂದ ದೂರ ಉಳಿದು ಶೈಕ್ಷಣಿಕ ಸಾಧನೆ ಮಾಡುವಂತೆ ಕರೆ ನೀಡಿದರು. ಕಡತೋಕದ ಎನ್ಎಸ್ಎಸ್ ಸೊಸೈಟಿಯ ಊರ್ಕೆರೆಯ ಶ್ರೀ ರಾಮನಾಥ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡ ರಜತ ಸಂಭ್ರಮ ಕಾರ್ಯಕ್ರಮಕ್ಕೆ ಶಾಸಕ ದಿನಕರ್ ಶೆಟ್ಟಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶಾಸಕರು, ಈ ಶಾಲೆಯ ಅಭಿವೃದ್ಧಿಗೆ ಊರಿನವರ ಸಹಕಾರ ಸಾಕಷ್ಟಿದೆ. ಅದರಲ್ಲೂ ಆರ್ಎಂ ನಾಯ್ಕ್ ಮತ್ತು ಸುರೇಶ್ ಎಸ್ ನಾಯ್ಕ್ರಂತಹ ಶಿಕ್ಷಣ ಪ್ರೇಮಿಗಳ ಅವಿರತ ಶ್ರಮವೂ ಇದೆ. ಶಾಲೆಯ ಅಭಿವೃದ್ಧಿಗಾಗಿ ನನ್ನ ಶಾಸಕರ ನಿಧಿಯಿಂದ 5 ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಭರವಸೆ ನೀಡಿದ ಶಾಸಕರು, ಶಿವಾನಂದ ನಾಯ್ಕರು ಸಚಿವರಾಗಿದ್ದಾಗ ಜಿಲ್ಲೆಯ ಬಹುತೇಕ ಎಲ್ಲಾ ತಾಲೂಕುಗಳಿಗೂ ಪಿಯು ಮತ್ತು ಪದವಿ ಕಾಲೇಜು ಮಂಜೂರಿ ಮಾಡಿಸಿ ಈ ಜಿಲ್ಲೆಯ ಬಡ ಮಕ್ಕಳ ಕಾಲೇಜು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ ಪುಣ್ಯಾತ್ಮರಾಗಿದ್ದಾರೆ. ನಾನು ಕೂಡ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದೇನೆ ಎಂದರು. 25 ವರ್ಷ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಪ್ರೌಢಶಾಲೆಯನ್ನ ಮಾಡೋದು ಅಷ್ಟು ಸುಲಭದ ಮಾತು ಅಲ್ಲ ಅನ್ನುವಂಥದ್ದನ್ನು ಬಹುಶಃ ನನಗೂ ಗೊತ್ತಿದೆ. ಯಾಕೆಂದರೆ ಆದರೆ ಇಲ್ಲಿ ಕಂಪೇರ್ ಮಾಡಿದವಾಗ ನಮ್ಮ ಅಧ್ಯಕ್ಷರಾದಂಥ ಸುರೇಶ್ ನಾಯ್ಕರು ಮತ್ತು ಆರ್ಎಂ ನಾಯ್ಕರೇ ಮೊದಲನೇ ಸ್ಥಾನಕ್ಕೆ ಬರ್ತಾರೆ. ಇಬ್ಬರು ಭಾಳ ಒಳ್ಳೆಯ ಕಟ್ಟಡ ಆಗಿದೆ, ಸುಂದರವಾದಂಥ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಮತ್ತು ಅವರಿಬ್ಬರ ಬಗ್ಗೆ ನಾನು ಇನ್ನು ಮುಂದೆಲ್ಲಾದರೂ ಕುಮಟಾದಲ್ಲಿ ಒಳ್ಳೆ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಅವರನ್ನು ತೊಗೊಂಡೋಗಿ ನಿಲ್ಲಿಸ್ಬೇಕು ಸ್ಟೇಜ್ನಲ್ಲಿ. ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದ ಧಾರವಾಡದ ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರ ಕಚೇರಿಯ ನಿರ್ದೇಶಕ ಈಶ್ವರ ನಾಯ್ಕ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ತಮ್ಮ ಗುರುಗಳನ್ನ ಕಂಡು ಆಶೀರ್ವಾದ ಪಡೆಯುವ ಹೃದಯಸ್ಪರ್ಶಿ ಕಾರ್ಯಕ್ರಮ ನೋಡಿ ಖುಷಿಯಾಯಿತು. ಈ ಊರಿನಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರ ಇದೆ. ಇದನ್ನ ನಮ್ಮ ಮುಂದಿನ ಪೀಳಿಗೆಗೂ ದಾಟಿಸುವ ಕಾರ್ಯ ನಾವೆಲ್ಲ ಮಾಡಬೇಕು. ಈ ಸ್ಮರಣ ಸಂಚಿಕೆಯ ಪುಟಗಳನ್ನು ತಿರುವು ಹಾಕುವಾಗ ಸಾಧನೆಯ ಪುಟದಲ್ಲಿ ಈ ಊರಿನ ಬಡ ವಿದ್ಯಾರ್ಥಿಯಾದ ಹರೀಶ್ ಮಹಾಬಲ ಮುಕ್ರಿ ಅವರ ಹೆಸರನ್ನು ಉಲ್ಲೇಖಿಸಲಾಗಿದೆ. ಅವರು ಈಗ ವೈದ್ಯರಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಹೃದಯ ತಜ್ಞರಾಗಿ ಕಾರ್ಯನಿರ್ವಹಿಸುವ ಮೂಲಕ ಸಾಧನೆ ಮಾಡಿದ್ದಾರೆ. ಹುಟ್ಟಿಗಿಂತ ಕರ್ಮದಿಂದ ಸಾಧನೆ ಮಾಡಿರುವವರ ಬಗ್ಗೆ ತಿಳಿದು ಸಂತಸವಾಯಿತು. ಇಂಥ ಸಾಧನೆ ಪ್ರತಿಯೊಬ್ಬ ಬಡ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳು ಮಾಡಬೇಕೆಂದು ಆಶಿಸಿದರು. ಬಹಳ ಪ್ರೀತಿಯಿಂದ ಅವರನ್ನ ನಮ್ಮ ಬಹಳ ದಿನಗಳ ಮೇಲೆ ನಮಗೆ ಕಲಿಸಿದ ಗುರುಗಳನ್ನ ವೇದಿಕೆಯಲ್ಲಿ ಕಂಡು ಅವರ ಆಶೀರ್ವಾದ ಪಡೆಯುವ ಒಂದು ಅವಕಾಶವನ್ನ ದೊರಕಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಬಹಳ ಸಂತೋಷದಿಂದ ಕೈ ಮುಗಿತಾ ಇದ್ರು. ಬಹುಶಃ ನೀವು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಬಹಳ ಸಾರ್ಥಕತೆ ಆಯಿತು ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತು ನಾನು ಹೇಳಿದೆ, ಇದನ್ನೆಲ್ಲ ಕಂಡು ಭಾಳ ಹೊತ್ತಿನಿಂದ ಈ ಕಾರ್ಯಕ್ರಮದಲ್ಲಿ ನಾನು ಒಂದು ಭಾಗವಹಿಸೋದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ರಿ. ಖಂಡಿತ ನನಗೂ ತುಂಬ ಸಂತೋಷ ಇದೆ. ಮತ್ತು ನಾನು ಆರ್.ಎಂ. ನಾಯ್ಕರನ್ನು ಮತ್ತು ಶಂಕರ್ ನಾಯ್ಕರವರನ್ನು ಮತ್ತು ಸುರೇಶ್ ನಾಯ್ಕರವರಿಗೆ ಹೇಗೆ ಸಹಜ ಮಾತಾಡ್ತಿರ್ಬೇಕು, ಪರವಾಗಿಲ್ರಿ, ಭಾಳ ಜನಕ್ಕೆ ಸನ್ಮಾನ ಮಾಡ್ತಾಯಿದ್ರಿ, ಒಳ್ಳೆ ಕೆಲಸ ಮಾಡ್ತಾಯಿದ್ರಿ, ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ರಿ, ರಜತ ಮಹೋತ್ಸವಕ್ಕೆ ತಕ್ಕದಾದ ಕೆಲಸವನ್ನೇ ಸಹಿತ ನೀವು ಹಮ್ಮಿಕೊಂಡಿದ್ರಿ ಅಂತಂದೆ. ಅದಕ್ಕೆ ಅವರು 3 ಜನರು ಒಂದೇ ಉತ್ತರ ಕೊಟ್ಟರು. ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರನ್ನ ಮಾತಾಡಿದ್ದು ಏನಂತಂದರೆ, ಈ ಊರಿನ ಸಂಸ್ಕೃತಿ ಸಂಸ್ಕಾರ ಹಾಗಿದೆ ಸರ್. ಈ ಊರಿನವರು ಏನು ಕೆಲಸಕ್ಕೂ ತಯಾರಾಗ್ತಾರೆ, ಯಾವ ಕೆಲಸಕ್ಕೂ ತಯಾರಾಗ್ತಾರೆ, ಅದು ಒಳ್ಳೆ ಕೆಲಸ ಆಗಿದ್ರೆ ಸಾಕು ಅಂತ. ಒಳ್ಳೆ ಕೆಲಸ ಆಗಿದ್ರೆ ತನು ಮನ ಧನದಿಂದ ಸಹಕರಿಸ್ತಾರೆ. ಮಾಜಿ ಸಚಿವ ಶಿವಾನಂದ ನಾಯ್ಕರು ಮಾತನಾಡಿ, 1998ರಿಂದ ಈ ಶಾಲೆಯೊಂದಿಗೆ ನನ್ನ ಸಂಬಂಧ ಇದೆ. ಕಷ್ಟದಿಂದ ಶಾಲೆಯನ್ನ ನಡೆಸಿಕೊಂಡು ಬರಲಾಗಿದೆ. ಎಲ್ಲರ ಪರಿಶ್ರಮದಿಂದ ಶಾಲೆ ಏಳಿಗೆಯಾಗಿದೆ. ಈ ಕಾರ್ಯಕ್ರಮದ ಮೂಲಕ ಶಾಲೆಗಾಗಿ ದುಡಿದ ಎಲ್ಲರನ್ನು ಸ್ಮರಿಸಿಕೊಂಡು ಗೌರವಿಸುವುದು ನಿಜಕ್ಕೂ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಎಂಬುದು ನನ್ನ ಅಭಿಪ್ರಾಯ. ಶಿಕ್ಷಣ ಎಲ್ಲರಿಗೂ ಮುಖ್ಯ. ಉಚಿತ ಶಿಕ್ಷಣಕ್ಕಾಗಿ ಜಿಲ್ಲೆಯ ಎಲ್ಲ ತಾಲೂಕಿಗೆ ಪಿಯು ಮತ್ತು ಡಿಗ್ರಿ ಕಾಲೇಜು ಹಾಗೂ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಪ್ರೌಢಶಾಲೆಗಳನ್ನು ನಾನು ಸಚಿವನಾಗಿದ್ದ ಅವಧಿಯಲ್ಲಿ ತಂದಿದ್ದೆ. ಶಿಕ್ಷಣದ ಮಹತ್ವದಿಂದಲೇ ನಮ್ಮ ಜಿಲ್ಲೆ ಸುಸಂಸ್ಕೃತರ ನಾಡಾಗಿದೆ ಎಂದು ಹೆಮ್ಮೆಪಟ್ಟರು. ರಾಮನಾಥ್ ಪ್ರೌಢಶಾಲೆಯನ್ನು ಇಲ್ಲಿಯ ಸಂಬಂಧ ನನಗೆ 96ರಿಂದ ನಾನು ಇಲ್ಲಿ ಸಂಪರ್ಕ ಇಟ್ಟುಕೊಂಡಿದ್ದೆ. ನನಗೆ ಇಲ್ಲಿಯ ಆರ್.ಎನ್. ನಾಯ್ಕರು ಇವರೆಲ್ಲ ನಮ್ಮ ಸಂಪರ್ಕ ಬಂದಿದ್ದರು. ಆದರೆ ಇಲ್ಲಿಯ ಪರಿಸ್ಥಿತಿ ಹಿಂದೆ ಭಾಳ ಗಂಭೀರವಾದ ಒಂದು ಪರಿಸ್ಥಿತಿ ಇತ್ತು. ಅನುದಾನ ಬರುವ ಪೂರ್ವದಲ್ಲಿ ಭಾಳ ಕಷ್ಟಪಟ್ಟು ಭಾಳ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅನುಭವಿಸಿ, ಅವರೇ ಹೇಳಿದಾಗೆ ಲಾಟ್ರಿ ಹೇಳುವಂಥ ಈ ರೀತಿ ಯೋಜನೆಯನ್ನು ಮಾಡಿಕೊಂಡು ಬೇರೆ ಬೇರೆ ರೀತಿಯ ಪ್ರಯತ್ನವನ್ನು ಮಾಡಿಕೊಂಡು ಯಾರ್ಯಾರ ಮುಖಾಂತರವನ್ನು ಸಹಾಯವನ್ನು ಪಡ್ಕೊಂಡು ಈ ಶಾಲೆಯನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿ ಇವತ್ತು 25ನೇ ವರ್ಷದ ಹಬ್ಬವನ್ನು ಆಚರಣೆ ಮಾಡ್ತಾ ಇರುವುದು ತುಂಬ ಸಂತೋಷ ಮತ್ತು ಸ್ವಾಗತಾರ್ಹ ಸಂಗತಿ. ಇದಕ್ಕೆ ಭಾಳ ಪರಿಶ್ರಮ ಪಟ್ಟಿದ್ದಾರೆ. ಆದರೆ ಇವತ್ತು ತುಂಬ ಸಂತೋಷ ಆಗಿರುವುದು ಅಂದರೆ, ಈ ಸಂದರ್ಭದಲ್ಲಿ ಈ ಶಾಲೆಗೆ ಮಾಡಿದಂಥ ಯಾರ್ಯಾರು ದಾನ ಮಾಡಿದ್ರೋ, ಯಾರ್ಯಾರು ಕೊಡುಗೆ ಇದೆಯೋ, ಯಾರ್ಯಾರು ಸಹಕಾರ ಕೊಟ್ಟಿದ್ರೋ ಅವ್ರನ್ನೆಲ್ಲ ನೆನೆಸ್ಕೊಳ್ಳುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ.
ತುಂಬ ಸಂತೋಷ ಆಗ್ತದೆ. 25ನೇ ವರ್ಷದ ಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಏನೇನು ಅವರ ಹಿಂದೆ ನಡೆದು ಬಂದಂಥ ಏನು ಮೆಟ್ಟಿಲಿತ್ತು ಅದನ್ನೆಲ್ಲ ನೆನೆಸ್ಕೊಂಡು ಈ ರೀತಿ ಅವರಿಗೆ ಸನ್ಮಾನ ಮಾಡುವಂಥದ್ದು ಮತ್ತು ಅವರು ಗುರುತಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಶಿಕ್ಷಣ ಎಲ್ಲವರಿಗೂ ಭಾಳ ಮುಖ್ಯ. ಅದರಲ್ಲೂ ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ ಮಾತನಾಡಿ, ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸಿರುವುದು ಖುಷಿಯ ಸಂಗತಿ. ಶಾಲೆ ಶಿಕ್ಷಣದ ಮಹತ್ವವನ್ನು ಊರುಕೇರಿ ಸಾರಿದೆ. ಶಿಕ್ಷಕ ವೃಂದದ ಶ್ರಮವು ಈ ಶಾಲೆಯನ್ನು ಬೆಳೆಸಿದೆ. ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣದಲ್ಲಿ ಸಾಧನೆ ಮಾಡಿ ಉಜ್ವಲ ಭವಿಷ್ಯ ಕಟ್ಟಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಊರ್ಕೇರಿ ರಾಮನಾಥ ಪ್ರೌಢಶಾಲೆಯ ಶಿಕ್ಷಕರಿರ್ಬೋದು, ಊರಿನ ಸಮಾಜ ಬಾಂಧವರಿರ್ಬೋದು, ಹಾಗೆ ಇಲ್ಲಿ ಕಲಿತಂಥ ಶಿಕ್ಷಕರು ಒಂದದವರು ಇರ್ಬೋದು. ಶಾಲೆ ಕಾರ್ಯಕ್ರಮ ಹೇಗಿರಬೇಕು, ಕಾರ್ಯಕ್ರಮದ ಪೂರ್ವಯೋಜಿತ ಕಾರ್ಯಕ್ರಮ ಹೇಗಿರಬೇಕು ಅನ್ನೋದು ಕೂಡ ಬಹಳಷ್ಟು ವಿಶೇಷವಾಗಿರ್ತದೆ. ಯಾಕೆಂದರೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಒಂದು ದಿನದ ಕಾರ್ಯಕ್ರಮ ಆದರೂ ಕೂಡ 1 ತಿಂಗಳ ಹಿಂದಿನಿಂದ ಈ ಶಾಲೆಯಲ್ಲಿ ಈ ಒಂದು ವರಾಂಡದಲ್ಲಿ ಬಹಳ ಹಬ್ಬದ ವಾತಾವರಣ ಅಂತ ಹೇಳಬೇಕು. ಗ್ರಾಮೀಣ ಭಾಗದಲ್ಲಿ ಶಾಲೆಗಳ ಕಾರ್ಯಕ್ರಮ ಅಂದರೆ, ಯಾಕೆಂದರೆ ನಮ್ಮ ಒಂದು ಶಾಸಕರಿದ್ದಾಗಲೂ ಕೂಡ ಬಹಳಷ್ಟು ಖುಷಿಯಿಂದ ನಾನು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಈ ಸಂದರ್ಭದಲ್ಲಿ ಉದ್ದಿಮೆದಾರರಾದ RH ನಾಯ್ಕ್ ಕೋನಹಳ್ಳಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ ನಾಯ್ಕ್, ಪ್ರಭಾರೆ BO ರೇಖಾ C ನಾಯ್ಕ್ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಾಲಗಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಂತಿ R ಮಡಿವಾಳ ವಹಿಸಿದರು. ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರನ್ನು ಆಡಳಿತ ಮಂಡಳಿಯವರನ್ನ ಸನ್ಮಾನಿಸಲಾಯಿತು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯೋಧ್ಯಾಪಕ SG ಭಟ್, ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ ಜಟ್ಟಿ ನಾಯ್ಕ್, SDMC ಅಧ್ಯಕ್ಷ ಶಂಕರ ನಾಯ್ಕ್, ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಮನೋಜ್ S ನಾಯ್ಕ್, ಪ್ರಮುಖರಾದ ಹನುಮಂತ ಪಟಗಾರ್, ಗಂಗೆ H ಪಟಗಾರ್, ಗಣಪತಿ ಭಟ್, ವಿಜಯಲಕ್ಷ್ಮಿ ಹೆಗಡೆ, ಯಶೋಧ D ನಾಯ್ಕ್ ಇದ್ದರು. NSS ಸೊಸೈಟಿ ಅಧ್ಯಕ್ಷ ಸುರೇಶ್ S ನಾಯ್ಕ್ ಸ್ವಾಗತಿಸಿದರು. ರಜತ ಸಂಭ್ರಮ ಸಮಿತಿ ಅಧ್ಯಕ್ಷ RM ನಾಯ್ಕ್ ಪ್ರಸ್ತಾವಿಸಿದರು. ಶಿಕ್ಷಕ ಮಂಜುನಾಥ್ ನಾಯ್ಕ್ ಮತ್ತು ಸುಜಾತಾ ನಾಯ್ಕ್ ನಿರೂಪಿಸಿದರು. ಲಂಬೋದರ ನಾಯ್ಕ್ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.